ಆರ್ ಮೌರ್ಯ ಅನ್ನುವಂಥ ಲೇಖಕರು ಫೇಸ್ಬುಕ್ದಲ್ಲೇ ಒಂದಿಷ್ಟು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇದು ಮೋಸ್ಟ್ಲಿ ಎಲ್ಲರ ಅಭಿಪ್ರಾಯನೂ ಆಗ್ಬೋದೇನೋ ಆಗ್ತದೇನೋ ನೋಡೋಣ. ಅದು ಏನಂತಾರೆ ಅವರು, ನಮ್ಮ ವಿಕಾಸ್ ಆರ್ ಮೌರ್ಯ ಅನ್ನುವಂಥವ್ರು ಏನು ಹೇಳ್ತಾರೆ ಅಂದರೆ, ಈಗ ಯುದ್ಧದಿಂದಾಗಿ ಕೇವಲ 3 ತಿಂಗಳಿಂದ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿದ್ದಕ್ಕೆ ನಷ್ಟವಾಗಿದೆ. ಎಷ್ಟಾದ ಇದು ಶುರುವಾಗಿ ಫೆಬ್ರವರಿ 20 ಶುರುವಾಗ್ಯದ. ಇದು ಯಾವ ತಿಂಗಳು? ಫೆಬ್ರವರಿ 20, ಮಾರ್ಚ್, ಏಪ್ರಿಲ್, ಮೇನ ಮುಗಿದಿಲ್ಲ. ಇವತ್ತು 16 ತಾರೀಕು. ಇಷ್ಟು ದಿನಗಳಲ್ಲೇ 2-2.5 ತಿಂಗಳು 3 ತಿಂಗಳು ಇಟ್ಕೊಳ್ರಿ. 3 ತಿಂಗಳಲ್ಲಿ ಸ್ವಲ್ಪ ಜೈರಾಪಿರಿ ಆಗಿದ್ದಕ್ಕೆ ಇವತ್ತು ನಮ್ಗೆ ಲಾಸ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಲಾಭ ಮಾಡೋದು ಬಂದಿದ್ದಾರಪ್ಪ. ಎಷ್ಟು ಮ್ಯಾಕ್ಸಿಮಮ್ ಆಗ $50-60 ಒಂದು ಕ್ರೂಡ್ ಬ್ಯಾರಲ್ ಇತ್ತು. ಇದು ಗೊತ್ತಿರಲಿಲ್ಲ. ಅದರಲ್ಲೂ 30-40% ಲಾಭ ನಮ್ಮ ರಷ್ಯಾ ಕೊಟ್ಟದ. ನಾವು ಇಲ್ಲಿ ತಂದು ರಿಫೈನ್ ಮಾಡಿ ಮಾರ್ಕೊಂಡು ದುಡ್ಡು ಮಾಡ್ಕೊಂಡಿವಿ ಸರ್ಕಾರದ ಕಡೆಯಿಂದ, ಕಂಪ್ನಿಗಳಿಂದ. ಯಾವ ಪ್ರಮಾಣದ ದುಡ್ಡು ಮಾಡಿದಾರಪ್ಪ ಅಂತಂದ್ರೆ ಅದು ಹೇಳಕ್ಕೆ ಆಗಲ್ಲ ಅಂತದ್ದು. ಶತ ಕೋಟಿಗಳು, ಟ್ರಿಲಿಯನ್ ರೂಪದಲ್ಲಿ ಹೇಳ್ಬೋದು ನಾವು ಅದನ್ನು. ಯಾಕೆ 10 ವರ್ಷದಲ್ಲಿ ಎಷ್ಟಾಗ್ತದೆ ನೋಡಿರಿ. ಇಲ್ಲಿ ಒಂದು ದಿನಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತದೆ ಅಂತ ಹೇಳ್ತಾರೆ ಕಂಪ್ನಿಗಳು. ಅವ್ರ ಬಗ್ಗೆ ಅವ್ರ ಪರವಾಗಿ ಮಾತಾಡ್ತಾರೆ ನಮ್ಮ ಇಲ್ಲಿ ಪೆಟ್ರೋಲ್ ಮಿನಿಸ್ಟರ್ ಅವರು. ನಾವು ಇಲ್ಲಿವರೆಗೆ ದುಡ್ಡು ಕೊಟ್ಟಿವಲ್ಲ. ಹಂಗೆ ಮನಮೋಹನ್ ಸಿಂಗ್ರಿದ್ದಾಗ ಕೇವಲ 60-70 ರೂಪಾಯಿ ಮಾಡಿದ್ದಕ್ಕಾಗಿ ಮತ್ತು ಆಗ $110 ಒಂದು ಬ್ಯಾರಲ್ ಇತ್ತು. ಅಂಥ ಸಂದರ್ಭದಲ್ಲಿ 60-70 ಮಾಡಿದ್ದಕ್ಕೋ ಅಥವಾ 60-65 ಮಾಡಿದ್ದಕ್ಕೋ ನಮ್ಮ ಅಮಿತಾಬ್ ಬಚ್ಚನ್, ಅಕ್ಷಯ್ ಕುಮಾರ್ ಏನು ರೀ, ಇನ್ನು ಗಾಡಿ ಮೇಲೆ ಅಡ್ಡಾಡೋದು ಬಿಡುದ್ರಿ, ಸೈಕಲ್ ಓಡ್ಬೇಕ್ರಿ, ಮಾಡಿದ್ರು ಮಾತಾಡಿದರು. ಅಮಿತಾಬ್ ಬಚ್ಚನ್ ಜೋರ್ದಾರ್ ಟೀಕಾ ಮಾಡಿದರು ಮನಮೋಹನ್ ಸಿಂಗ್ರನ್ನ. ಮಾಡ್ರಿ, ತಪ್ಪಿಲ್ಲ, ಮಾಡಬೇಕಾಗಿದ್ದು. ಮತ್ತು ಇವತ್ತಾಗಿ ಮಾಡ್ತಾ ಇಲ್ಲ. ಎಲ್ಲಿದ್ದಾರೆ ಅಮಿತಾಬ್ ಬಚ್ಚನ್, ಎಲ್ಲಿದ್ದಾರೆ ಅಕ್ಷಯ್ ಕುಮಾರ್ ಅವರು? ಇನ್ನೂ ಅನೇಕ ನಟರು ಅವತ್ತು ಹೊರಗೆ ಒಂದು ಜೋರ್ದಾರ್ ದುಂಬಡಿ ಹಾಕಿದ್ರು. ಪೆಟ್ರೋಲ್ ಬಂಕ್ಗಳ ಸ್ಟ್ರೈಕ್ ಮಾಡಿದ್ರು, ಏನೆಲ್ಲ ಮಾಡಿದ್ರು ಇಡೀ ದೇಶ ತುಂಬ. ಯಾವಾಗ